ಸಾಮಾನ್ಯವಾಗಿ ವಿರೋಧ ಪಕ್ಷ ಅಂದಮೇಲೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ನಿರ್ಧಾರಗಳನ್ನು ಟೀಕಿಸೋದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ವಿಭಿನ್ನ ಗಾಳಿ ಬೀಸ್ತಾ ಇದೆ. ರಾಹುಲ್ ಗಾಂಧಿಯವರು ಕೇಂದ್ರದ ವಿರುದ್ಧ ಅಬ್ಬರಿಸ್ತಾ ಇದ್ರೆ, ಅವರದ್ದೇ ಪಕ್ಷದ ಕೆಲವು ಹಿರಿಯ ಮತ್ತು ಪ್ರಭಾವಿ ನಾಯಕರು ರಾಹುಲ್ ಗಾಂಧಿ ನಿಲುವಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಕೆಲವು ನಿರ್ಣಾಯಕ ವಿಷಯಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಬೆಂಬಲಿಸುವ ಮೂಲಕ ಈ ನಾಯಕರು ಹೈಕಮಾಂಡ್ಗೆ ಶಾಕ್ ನೀಡ್ತಾ ಇದ್ದಾರಾ? ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರ ನಡುವೆ ಅಸಮಾಧಾನದ ಕಂದಕ ಸೃಷ್ಟಿಯಾಗಿದೆಯಾ? ಈ ಬೆಳವಣಿಗೆಗಳ ಹಿಂದೆ ಇರುವ ಅಸಲಿ ಕಾರಣವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕಾಂಗ್ರೆಸ್ ತನ್ನ ಸುದೀರ್ಘ ಇತಿಹಾಸದಲ್ಲಿ ಇಂದು ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿದೆ. ಪಕ್ಷದ ಕೇಂದ್ರ ನಾಯಕತ್ವ, ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತೀವ್ರ ಸೈದ್ಧಾಂತಿಕ ಹೋರಾಟವನ್ನ ನಡೆಸ್ತಾ ಇದ್ರೆ, ಅದೇ ಪಕ್ಷದ ಒಳಗಿನ ಒಂದು ಪ್ರಭಾವಿ ಹಿರಿಯ ನಾಯಕರ ಗುಂಪು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಸರ್ಕಾರದ ಅಂದ್ರೆ ಬಿಜೆಪಿ ಸರ್ಕಾರದ ನಿಲುವನ್ನ ಬೆಂಬಲಿಸ್ತಾ ಇರುವುದು ಕಂಡು ಬರ್ತಾ ಇದೆ. ಈ ಭಿನ್ನಾಭಿಪ್ರಾಯವು ಕೇವಲ ವ್ಯಕ್ತಿಗತವಲ್ಲ, ಬದಲಿಗೆ ಇದು ರಾಷ್ಟ್ರೀಯ ಹಿತಾಸಕ್ತಿ, ರಾಜತಾಂತ್ರಿಕತೆ ಮತ್ತು ಪಕ್ಷದ ಭವಿಷ್ಯದ ಕಾರ್ಯತಂತ್ರದ ಕುರಿತಾದ ಆಳವಾದ ಸೈದ್ಧಾಂತಿಕ ಸಂಘರ್ಷವನ್ನ ಪ್ರತಿಬಿಂಬಿಸುತ್ತೆ. ವಿದೇಶಾಂಗ ನೀತಿ, ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಸುಧಾರಣೆಗಳ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರ ಟೀಕೆಗಳನ್ನು ಪಕ್ಷದ ಹಿರಿಯ ಸಂಸದರು ಮತ್ತು ಮಾಜಿ ಸಚಿವರು ಬಹಿರಂಗವಾಗಿಯೇ ತಿರಸ್ಕರಿಸ್ತಾ ಇರುವುದು ಕಂಡು ಬರ್ತಾ ಇದೆ. ಸ್ನೇಹಿತರೆ, 2026ರ ಆರಂಭದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷವು ತಾರಕಕ್ಕೇರಿದಾಗ ಭಾರತದ ವಿದೇಶಾಂಗ ನೀತಿಯ ಕುರಿತು ಕಾಂಗ್ರೆಸ್ ಪಕ್ಷದೊಳಗೆ ಸ್ಪಷ್ಟವಾದ ಎರಡು ವಿಭಾಗಗಳು ಅಂದ್ರೆ ಎರಡು ಬಣಗಳು ಸೃಷ್ಟಿಯಾಗಿರೋದು ಕಂಡುಬಂತು. ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ರಾಜತಾಂತ್ರಿಕ ನಿಲುವನ್ನು ರಾಜಿ ಮಾಡಿಕೊಂಡ ನೀತಿ ಎಂದು ಕರೆಯುವ ಮೂಲಕ ತೀವ್ರವಾಗಿ ಟೀಕಿಸಿದರು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಎಲಿಮಿನೇಟ್ ಆದಾಗ ಭಾರತ ಸರ್ಕಾರ ಖಂಡಿಸಬೇಕು ಇದನ್ನ ಎಂದು ರಾಹುಲ್ ಗಾಂಧಿ ಒತ್ತಾಯಿಸಿದರು. ರಾಹುಲ್ ಗಾಂಧಿ ಅವರ ಪ್ರಕಾರ ಭಾರತವು ತನ್ನ ಇಂಧನ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ನೈತಿಕ ನಿಲುವಿನಿಂದ ಹಿಂದೆ ಸರಿದಿದೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಶಿ ತರೂರ್, ಆನಂದ್ ಶರ್ಮಾ ಮತ್ತು ಮನೀಶ್ ತಿವಾರಿ ಅವರಂತಹ ನಾಯಕರುಗಳು ರಾಹುಲ್ ಗಾಂಧಿ ಅವರ ನಿಲುವಿಗೆ ವಿರುದ್ಧವಾಗಿ ಬಿಜೆಪಿ ಸರ್ಕಾರದ, ಮೋದಿ ಸರ್ಕಾರದ ಕಾರ್ಯತಂತ್ರವನ್ನ ಶ್ಲಾಘಿಸಿದ್ರು. ಶಶಿ ತರೂರ್ ಅವರು ಭಾರತದ ನಿಲುವನ್ನು ಜವಾಬ್ದಾರಿಯುತ ರಾಜತಾಂತ್ರಿಕತೆ ಎಂದು ಬಣ್ಣಿಸಿದರು. ಭಾರತದ ಮೌನವು ಯುದ್ಧಕ್ಕೆ ನೀಡಿದ ಬೆಂಬಲವಲ್ಲ, ಬದಲಿಗೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಅನುಸರಿಸಿದ ವಿವೇಕಯುತ ನಡೆಯಾಗಿದೆ ಎಂದು ಇವರು ಪ್ರತಿಪಾದಿಸಿದರು. ವಿಶೇಷವಾಗಿ ಇರಾನ್ನ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಟ್ಯಾಂಕರ್ಗಳು ಸುರಕ್ಷಿತವಾಗಿ ಹೊರಬರಲು ಭಾರತ ಸರ್ಕಾರ ನಡೆಸಿದ ರಹಸ್ಯ ರಾಜತಾಂತ್ರಿಕ ಮಾತುಕತೆಗಳನ್ನು ತರೂರ್ ಅವರು ಒಂದು ರಾಜತಾಂತ್ರಿಕ ಯಶಸ್ಸು ಎಂದು ಕರೆದರು. ಮಾಜಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಆನಂದ್ ಶರ್ಮಾ ಅವರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಾರದ ನಡೆಯು ಪಕ್ವ ಮತ್ತು ಕೌಶಲ್ಯಪೂರ್ಣವಾಗಿದೆ ಎಂದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು. ಅಸ್ಥಿರ ಮತ್ತು ಅನಿರೀಕ್ಷಿತ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಏಕತೆ ಅತ್ಯಗತ್ಯ ಎಂದು ಇವರು ಪ್ರತಿಪಾದಿಸಿದರು. ಇನ್ನು ಮನೀಶ್ ತಿವಾರಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರವು ಸರಿಯಾದ ಕೆಲಸವನ್ನೇ ಮಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಈ ನಾಯಕರ ಬೆಂಬಲವು ಬಿಜೆಪಿಗೆ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಲು ಪ್ರಬಲ ಅಸ್ತ್ರವನ್ನೇ ನೀಡಿತು. ರಾಹುಲ್ ಗಾಂಧಿ ಅವರು ಕೇವಲ ಟೀಕೆಗಾಗಿ ಟೀಕೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪಿಸಲು ಇದು ಕಾರಣವಾಯಿತು. ಇನ್ನು ಸ್ನೇಹಿತರೆ, 2025ರ ಮೇ ತಿಂಗಳಿನಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿಯೂ ಇಂತಹದ್ದೇ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಗೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನಕ್ಕೆ ನುಗ್ಗಿ ದಾಳಿಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿಯನ್ನ ಟೀಕಿಸ್ತಾ ಇದ್ರೆ, ಮತ್ತೊಂದು ಕಡೆ ಶಶಿ ತರೂರ್ ಅವರು ಮತ್ತು ಮನೀಶ್ ತಿವಾರಿ ಅವರು ದೇಶದ ಹಿತಾಸಕ್ತಿ ಪಕ್ಷದ ಹಿತಾಸಕ್ತಿಗಿಂತ ಹೆಚ್ಚು ಎಂದು ಸರ್ಕಾರದ ಕ್ರಮವನ್ನ ಬೆಂಬಲಿಸಿದರು. ಆಪರೇಷನ್ ಸಿಂಧೂರ್ ಕುರಿತಾದ ಮಾಹಿತಿಯನ್ನ ಜಗತ್ತಿಗೆ ತೋರಿಸಲು ಭಾರತ ಸರ್ಕಾರವು ಒಂದು ಸರ್ವಪಕ್ಷ ನಿಯೋಗವನ್ನ ವಿದೇಶಗಳಿಗೆ ಕಳುಹಿಸಲು ನಿರ್ಧರಿಸಿತ್ತು. ಈ ನಿಯೋಗದಲ್ಲಿ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಅವರನ್ನು ಕೂಡ ಸೇರಿಸಿಕೊಳ್ಳಲಾಗಿತ್ತು. ಈ ನಿರ್ಧಾರವು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿತ್ತು. ಪಕ್ಷದ ಅಧಿಕೃತ ನಾಯಕತ್ವವು
ಆನಂದ್ ಶರ್ಮಾ ಅಥವಾ ಗೌರವ್ ಅವರಂತಹ ಇತರ ಹೆಸರುಗಳನ್ನು ಸೂಚಿಸ್ತಾ ಇದ್ರು ಕೂಡ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರವು ನೇರವಾಗಿ ಶಶಿ ತರೂರ್ ಮತ್ತು ತಿವಾರಿ ಅವರನ್ನ ಆಯ್ಕೆ ಮಾಡಿತು. ಇದರ ಪರಿಣಾಮವಾಗಿ ಸಂಸತ್ತಿನಲ್ಲಿ ಈ ಕಾರ್ಯಾಚರಣೆಯ ಕುರಿತು ನಡೆದ ಚರ್ಚೆಯಲ್ಲಿ ಕಾಂಗ್ರೆಸ್ ಪಕ್ಷವು ತರೂರ್ ಮತ್ತು ತಿವಾರಿ ಅವರಿಗೆ ಮಾತನಾಡಲು ಅವಕಾಶವನ್ನ ನೀಡಲೇ ಇಲ್ಲ. ಇದು ಪಕ್ಷದೊಳಗೆ ತಜ್ಞತೆ ಮತ್ತು ಅನುಭವಕ್ಕಿಂತ ನಿಷ್ಠೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂಬ ಚರ್ಚೆಗೆ ನಾಂದಿ ಹಾಡಿತು. ತರೂರ್ ಅವರು ಗಯಾನಾ, ಪನಾಮಾ, ಕೊಲಂಬಿಯಾ, ಬ್ರೆಜಿಲ್ ಮತ್ತು ಅಮೆರಿಕದ ಪ್ರವಾಸವನ್ನ ಕೈಗೊಂಡು ಪಾಕಿಸ್ತಾನದ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆಯ ನಿಲುವನ್ನ ಸಮರ್ಥಿಸಿಕೊಂಡರು. ಇವರು ನೀಡಿದ ಹೇಳಿಕೆಯು ರಾಹುಲ್ ಗಾಂಧಿ ಅವರ ಟೀಕೆಗಳಿಗೆ ತದ್ವಿರುದ್ಧವಾಗಿದ್ವು. ಇದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಸಂದೇಶ ರವಾನೆಯಲ್ಲಿ ದೊಡ್ಡ ಕಂದಕವನ್ನ ಸೃಷ್ಟಿಸಿತು. ಇನ್ನು ಸ್ನೇಹಿತರೆ, ದೇಶೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವು ಕೇಂದ್ರ ಸರ್ಕಾರವನ್ನ ಕಟ್ಟಿಹಾಕಲು ಪ್ರಯತ್ನಿಸ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಪೆಟ್ರೋಲ್ ಬಂಕ್ಗಳ ಮುಂದೆ, ಎಲ್ಪಿಜಿ ಬಂಕ್ಗಳ ಮುಂದೆ ಇರುವ ದೀರ್ಘ ಸರತಿ ಸಾಲನ್ನ ಉಲ್ಲೇಖಿಸಿ ಮೋದಿ ಸರ್ಕಾರವು ಜನರ ಇಂಧನ ಭದ್ರತೆಯನ್ನ ಅಪಾಯಕ್ಕೆ ದೂಡಿದೆ ಎಂದು ಆರೋಪಿಸಿದರು. ಆದರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ನಾಯಕ ಕಮಲ್ನಾಥ್ ಅವರು ಪಕ್ಷದ ಈ ನಿಲುವನ್ನ, ರಾಹುಲ್ ಗಾಂಧಿ ಅವರ ಈ ನಿಲುವನ್ನ ಸಾರಾಸಗಟಾಗಿ ತಿರಸ್ಕರಿಸಿದರು. ಕಮಲ್ನಾಥ್ ಅವರು ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಅಥವಾ ಅನಿಲದ ಕೊರತೆ ಇಲ್ಲ, ಕೇವಲ ಕೊರತೆ ಇದೆ ಎಂಬ ವಾತಾವರಣವನ್ನ ಸೃಷ್ಟಿಸಲಾಗ್ತಾ ಇದೆ ಎಂದು ಹೇಳುವ ಮೂಲಕ ರಾಹುಲ್ ಗಾಂಧಿಯವರ ಆರೋಪಗಳ ಬುಡವನ್ನೇ ಅಲುಗಾಡಿಸಿದ್ರು. ಹಿರಿಯ ನಾಯಕರ ಈ ಹೇಳಿಕೆಯು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಖಭಂಗವನ್ನ ತಂದಿತ್ತು. ಬಿಜೆಪಿ ನಾಯಕರು ಕಮಲ್ನಾಥ್ ಅವರ ಹೇಳಿಕೆಯನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷವು ಕೇವಲ ಸುಳ್ಳುಗಳ ಮೇಲೆ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಈ ವಿದ್ಯಮಾನವು ಪಕ್ಷದೊಳಗೆ ಮಾಹಿತಿಯ ಸಂವಹನ ಮತ್ತು ಸಾಮಾನ್ಯ ಕಾರ್ಯತಂತ್ರದ ಅಭಾವವನ್ನ ಎತ್ತಿ ತೋರಿಸಿತು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ಆರ್ಟಿಕಲ್ 370 ಅನ್ನ ಕೇಂದ್ರ ಸರ್ಕಾರವು ರದ್ದುಗೊಳಿಸಿದಾಗ ಕಾಂಗ್ರೆಸ್ ಪಕ್ಷದೊಳಗೆ ಅತ್ಯಂತ ದೊಡ್ಡ ಸೈದ್ಧಾಂತಿಕ ಬಿರುಕು ಕಂಡುಬಂತು. ಪಕ್ಷವು ಸಂಸತ್ತಿನಲ್ಲಿ ಈ ನಿರ್ಧಾರವನ್ನ ಬಲವಾಗಿ ವಿರೋಧಿಸಿದ್ರೆ ಹಲವು ಹಿರಿಯ ನಾಯಕರು ಬಹಿರಂಗವಾಗಿ ಸರ್ಕಾರದ ನಡೆಯನ್ನ ಬೆಂಬಲಿಸಿದ್ರು. ಇನ್ನು ನರೇಂದ್ರ ಮೋದಿ ಅವರ ಆರ್ಥಿಕ ನೀತಿಗಳನ್ನು ರಾಹುಲ್ ಗಾಂಧಿ ಅವರು ಯಾವಾಗಲೂ ಟೀಕಿಸುತ್ತಲೇ ಬಂದಿದ್ದಾರೆ. ಆದರೆ 2025ರಲ್ಲಿ ಸರ್ಕಾರವು ಜಾರಿಗೆ ತಂದ ಜಿಎಸ್ಟಿ ಸುಧಾರಣೆಗಳ ಬಗ್ಗೆ ಕಾಂಗ್ರೆಸ್ನ ಆರ್ಥಿಕ ತಜ್ಞರು ವಿಭಿನ್ನವಾಗಿ ಪ್ರತಿಕ್ರಿಯಿಸಿದರು. ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರು ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಾರ್ಹ, ಆದರೆ ತುಂಬಾ ತಡವಾಯಿತು ಎಂದು ಕರೆದರು. 8 ವರ್ಷಗಳ ಕಾಲ ತಪ್ಪು ದಾರಿಯಲ್ಲಿ ನಡೆದ ಸರ್ಕಾರವು ಈಗ ಯು ಟರ್ನ್ ತೆಗೆದುಕೊಂಡಿದೆ ಎಂದು ಇವರು ಲೇವಡಿ ಮಾಡಿದ್ರು. ಸುಧಾರಣೆಗಳ ಸಾರವನ್ನ ಇವರು ಒಪ್ಪಿಕೊಂಡ್ರು. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಹಾಗೂ ಕಾಂಗ್ರೆಸ್ನ ಶಾಸಕರು, ಸಚಿವರುಗಳ ಮಧ್ಯ, ನಾಯಕರುಗಳ ಮಧ್ಯ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್